ಪ್ರತಿ ವರ್ಷದ ತರಹ ಪರ್ವೀಜ್ ಅವರ ಮನೆಗೆ ಗೌಸೆ ಪಾಕ್ 11ನೇ ಶರೀಫ್ಗೆ ಕೆಎಚ್ ಮುನಿಯಪ್ಪ ಅವರ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಶಹೀನ್ಶಾನಗರ್, ಕೋಲಾರ. इलाही खैर करदानी बाख शाह जिलानी, इलाही खैर करदानी बाख शाह जिलानी, हर मुश्किल को खुदा जाने। या अल्लाह या या करम ये मौला मुश्किल को शाशिद अल्लाह चलवा राजदार को जन माफियन दुआ करे, दरवेश रहम करे। या अल्लाह खदम दरवेश रत बला बला करे, हमारे के मुनियप्पा को या अल्लाह हर कामयाबी अता फरमाए, हर मुश्किलों को दूर अता फरमाए, जादू मकर से बचाए, दुश्मनों से बचाए, बड़े पीर का साया सरोज कायम और दायम नसीब अता फरमा दे। हमारे मुश्किलों को दूर अता फरमा दे, जानो मान की हिफाजत अता फरमा दे। या इलाही हर जगह तेरी अता का साथ हो, जब बड़े मुश्किल से मुश्किल कुशा का साथ हो। या इलाही भूल जाऊँ मैं नज़ार के वक्त को, सामने सरकार दीदार मोहम्मद मुस्तफ़ा का साथ हो, सबसे झंडे का साया नसीब अता हो। मेरे मौला तो रहीम है, जब्बार है, सत्तार है, गफ्फार है, ऐ मालिक जहाँ कार साथ बंदे नवाजा। मेरे मौला हर कामयाबी अता फरमा दे, हर मुश्किल को दूर अता फरमा दे, जानो मान की हिफाजत अता फरमा दे, उम्र में बरकत अता फरमा दे, सेहत तंदुरुस्त अता फरमा दे, बड़े पीर का साया नसीब अता फरमा दे, सबसे झंडे का साया नसीब अता फरमा दे, काली कमली का साया नसीब अता फरमा दे। इन्नल्लाह मलाइकतुहु युसल्लूना अला नबी अलज़ीना आमनु सल्लु अलैहि वसल्लिमु तस्लीमा। फिर केएच मुनियप्पा और ये कोलार में और भी जीतने की तौफीक अता फरमा दे। मेरे मौला हर कामयाबी अता फरमा दे, कामिरानी अता फरमा दे, और जीतने की तौफीक अता फरमा दे। हमारे केएच मुनियप्पा और भी जीतने की तौफीक अता फरमा दे, और भी आला से आला मकाम अता फरमा दे, कामयाबी अता फरमा दे, कामिरानी अता फरमा दे, कदम कदम पे हिफाजत अता फरमा दे, जादू मकर से बचा दे, टोनी बलिया से बचा दे, दुश्मनों से बचा दे, और भी जितने की तौफीक अता फरमा दे। और कोलार में जितने की तौफीक अता फरमा दे। गौसे पाक के सदक़े में, बड़े पीर के सदक़े में, ख्वाजा पिया के सदक़े में, मौला अली के सदक़े में, मेरे मौला सीएम हमारे केएच मुनियप्पा सीएम होने की तौफीक अता फरमा दे, कामयाबी अता फरमा दे। अल्लाह कदम कदम पे हिफाजत अता फरमा दे। ಕಟ್ಕೊಳ್ಳೋವರೆಗೂ ನಮ್ಮ ಅವಕಾಶ ಬೇಕಲ್ಲ ಸರ್, ವ್ಯಾಪಾರ ಮಾಡೋದು ಅದು 6 ತಿಂಗಳ ಟೈಮ್ ಹೇಳ್ತಾರೆ. 6 ತಿಂಗಳ ಟೈಮ್ 6 ತಿಂಗಳಲ್ಲಿ ಎಲ್ಲಿ ಇಟ್ಕೊಂಡು ಡೈಲಿ ಸಂಬಂಧ ಮಾಡಿ ಡೈಲಿ ತಿನ್ಬೇಕು, ಏನಾಗಿಲ್ಲ ಆ ತರ ಇರೋ ವ್ಯಾಪಾರಕ್ಕೆ ಅಂತ ಟೈಮ್ ಆಗಿ ಅವ್ರ ಅಂಗಡಿ ಕಟ್ಟ ಮೇಲೆ ಅವ್ರು ಆಗ್ಬೇಕಲ್ಲ ಅಂಗಡಿ, ಅವಾಗ ಅವ್ರಿಗೆ ಏನಾದ್ರು ಅಡ್ಜಸ್ಟ್ ಮಾಡ್ಬೇಕು ಅಂತಾರೆ. ಸಂಪಾದನೆ ಮಾಡ್ಕೊತಾ ಇದ್ದಾರೆ, 150 ಸಂಪಾದನೆ ಮಾಡ್ತಾ ಇದ್ದೀವಿ, ಅದಕ್ಕೂ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಗ್ಯಾರ್ವಿ ಶರೀಫ್ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಒಳ್ಳೆ ಕೆಲಸವನ್ನ ಜನರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಪರ್ವೀಜ್ ಅವರ ಕುಟುಂಬ ಅವರು ಪ್ರಾರ್ಥನೆ ಮಾಡ್ತಾವೆ. ನಾವು ಕೂಡ ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮ ಜೊತೆಯಲ್ಲಿ ಅಂಜುಮನ್ ಅಧ್ಯಕ್ಷರು ಹಿರಿದಂತ ಜಮೀರ್ ಸಾಹೇಬ್ರಿದ್ದಾರೆ, ಎಲ್ ಖಲೀಲ್ ಮಾಜಿ ಅಧ್ಯಕ್ಷರು ಸಾಹೇಬ್ರಿದ್ದಾರೆ, ವಲ್ಲಿ ಅಸ್ಲಂ ಅವರಿದ್ದಾರೆ, ಮತ್ತು ಎಲೆ ಮಂಜಣ್ಣ ಬಾಬಣ್ಣ ಇದ್ದಾರೆ, ಟಿಪ್ಪು ಸಂಸ್ಥೆಯ ಏಜಾಜ್ ಸಾಹೇಬ್ರಿದ್ದಾರೆ, ಪರ್ವೇಜ್ ಮತ್ತು ಅವ್ರ ಕುಟುಂಬದವರು ಎಲ್ಲ, ಮತ್ತು ಸಮಾಜದ ಎಲ್ಲ ಮುಖಂಡರು ಎಲ್ಲರನ್ನು ಕರೆಸಿದ್ದಾರೆ. ತುಂಬಾ ಸಂತೋಷ. ಮತ್ತು ಅಲ್ಲ ನಮ್ಗೆಲ್ರಿಗೂ ಕೂಡ ಒಟ್ಟಾಗಿ ಬಾಳಿ ಬದುಕುವಂತ ಶಕ್ತಿಯನ್ನು ಕೊಡ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ. ಹಿಂದೂ ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಪ್ರಾಣ ಬಲಿದಾನವನ್ನು ಮಾಡಿರುವಂತವರು ಗಾಂಧೀಜಿಯವರ ನೇತೃತ್ವದಲ್ಲಿ, ಮೌಲಾನಾ ಆಜಾದ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಇವರೆಲ್ಲ ಅವರ ಆತ್ಮಕ್ಕೆ ಶಾಂತಿ ಅಂದ್ರೆ
ಭರತ ಖಂಡದಲ್ಲಿ ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡಿ ಸ್ವತಂತ್ರಕ್ಕೆ ಯಾರು ಪ್ರಾಣ ಬಲಿದಾನವನ್ನು ಕೊಟ್ಟಿದ್ದಾರೆ, ಅವರು ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು ಅನ್ನೋದೇ ಅವರ ಮೂಲ ಉದ್ದೇಶ. ಆ ಉದ್ದೇಶಕ್ಕೆ ಉರುಸಾದಾಗ ನಮ್ಮನ್ನು ಕರೆಸ್ತಾರೆ, ಜಾತ್ರೆ ಆದಾಗ ನಾವು ಕರೆಸ್ತೀವಿ. ನಾವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ನಡೆದಾಗ ಈ ದೇಶ ನೆಮ್ಮದಿಯಾಗಿರ್ತದೆ, ದೇಶ ಅಭಿವೃದ್ಧಿ ಆಗ್ತದೆ. ಈ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಪ್ರಾಣ ತೆತ್ತವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದಕ್ಕೆ ಆಗಿಂದಾಗ್ಗೆ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಬೇಕು ಮತ್ತು ಒಟ್ಟಾರೆ ಬಾಳೆ ಬದುಕಬೇಕು. ಅದೇ ಭರತ ಖಂಡದ ಜಾತ್ಯತೀತ ವ್ಯವಸ್ಥೆ ಮತ್ತು ಗಾಂಧೀಜಿಯವರ ಕನಸು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಕೂಡ ಭರತ ಖಂಡದಲ್ಲಿರುವ ಪ್ರತಿ ಪ್ರಜೆಗೂ ಕೂಡ ಸಮಾನವಾದ ಹಕ್ಕಿದೆ, ಅವರು ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಕ್ರೈಸ್ತರಾಗಲಿ. ಆದ್ದರಿಂದ ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು. ಅದು ದೇಶದಲ್ಲಿ ಸಹಿಷ್ಣುತೆ ಇರಬೇಕು, ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ಭ್ರಾತೃತ್ವ ಇರಬೇಕು. ಧರ್ಮಗಳ ಮಧ್ಯೆ ಶಾಂತಿಯನ್ನು ಕಾಪಾಡೋದೇ ನಮ್ಮ ಪಕ್ಷದ ಒಂದು ಸಂದೇಶ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮ ಬಂದಿರೋದನ್ನ ತುಂಬಾ ಸಂತೋಷ ಆಗಿದೆ. ನಾವೆಲ್ಲ ಸೇರಿದ್ವಿ. ಮುಸಲ್ಮಾನ್ ಬಂದವರು ಇವತ್ತು ಒಂದು ಬ್ಯಾರಿ ಶರೀಫ್ ಸಾಹೇಬ್ರ ಹೆಸರಿನಲ್ಲಿ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡಿದರೆ, ಪ್ರತಿ ವರ್ಷನೂ ಮಾಡ್ತಾರೆ. ನಾವೆಲ್ಲ ಕೂಡ ಸೇರಿದ್ದೀವಿ, ತಾವು ಕೂಡ ಬಂದಿದ್ದೀರಿ. ಒಂದು ಸಂದೇಶವನ್ನು ಕೊಡಬೇಕು. ಭಾರತ ಒಂದು ಜಾತ್ಯತೀತ ರಾಷ್ಟ್ರ, ನಾವೆಲ್ಲ ಒಟ್ಟಾಗಿ ಬಾಳಿ ಬದುಕಬೇಕು ಅನ್ನೋದೊಂದೇ ಮೂಲ ಉದ್ದೇಶ. ನಾವು ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕಬೇಕು, ಈ ಸಂದೇಶವನ್ನು ದೇಶಕ್ಕೆ ಕೊಡಬೇಕು. ಪ್ರೀತಿ ವಾತ್ಸಲ್ಯದಿಂದ ಬಾಳಿ ಬದುಕೋಣ, ದೇಶ ಅಭಿವೃದ್ಧಿಗೆ ನಾವೆಲ್ಲ ಕೂಡ ಭಾಗಿಗಳಾಗೋಣ. ಈ ಸಂದರ್ಭದಲ್ಲಿ ಮತ್ತೊಬ್ಬೆ ಗ್ಯಾರಿ ಶರೀಫ್ ಸಾಹೇಬ್ರನ್ನ ನಾವು ಪ್ರಾರ್ಥನೆ ಮಾಡೋಣ. ಒಳ್ಳೆ ಮಳೆ ಬೆಳೆ ಬರಲಿ, ಒಳ್ಳೆಯದು ಆಗಲಿ ಜನರಿಗೆಲ್ಲ ಅಂತ ಪ್ರಾರ್ಥನೆ ಮಾಡೋಣ. ಅಲ್ಲಾಹ್ವನ್ನ ಪ್ರಾರ್ಥನೆ ಮಾಡೋಣ. ನೀವು ಮಾತಾಡಿ, 2 ನಿಮಿಷ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಗ್ಯಾರವಿ ಶರೀಫ್ ಮಾಡಿರೋದು ಬಹಳ ಸಂತೋಷದ ಕಾರ್ಯಕ್ರಮ. ನಮ್ಮ ಪರ್ವೀಸ್ ಸಾಹೇಬ್ರ ಮನೆಯಲ್ಲಿ ಆಚರಣೆ ನಡೀತಾ ಇದೆ. ಅದಕ್ಕೆ ನಮ್ಮ KH ಮುನಿಯಪ್ಪ ಸಾಹೇಬರು ಬಂದಿರೋದು ಇನ್ನೂ ನಮಗೆ ಸಂತೋಷ ಮೇಲೆ ಸಂತೋಷ ಸಿಕ್ಕಿದ ಹಾಗೆ ಇದೆ. ನಮ್ಮ ಊರಿಗೆ ಮೊದಲಿಂದ ನೋಡಿದ್ದಾರೆ, ಕಾಪಾಡಿದ್ದಾರೆ, ರಾಜಕೀಯವನ್ನು ಮಾಡಿದ್ದಾರೆ. ನಾವು ಎಂದೂ ಮರೆತಿಲ್ಲ. ನಾವು ಎಂದೂ KH ಮುನಿಯಪ್ಪಗೆ ಮರೆಯೋಂಗೂ ಇಲ್ಲ. ಯಾಕಂತೇಳಿದ್ರೆ ಇವ್ರ ಕಾಲದಲ್ಲಿ ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮಂದಿರಾಗಿ ಇದ್ರು. ಯಾವತ್ತೂ ಭೇದ ಭಾವನೆ ಮಾಡಲೇ ಇಲ್ಲ. ಇವರು ಮುಸಲ್ಮಾನರು, ಇವರು ಹಿಂದೂ ಅಂತ ಹೇಳ್ಬಿಟ್ಟು ಯಾವತ್ತೂ ಭೇದ ಭಾವನೆ ಮಾಡಲಿಲ್ಲ. ಯಾರೇ ಹೋಗ್ಲಿ ಇವ್ರ ಮನೆಗೆ ಕೆಲಸ ಮಾಡಿಕೊಂಡೇ ಬರ್ತಾರೆ. ತಮ್ಮ ಕಷ್ಟ ಸುಖಗಳನ್ನು ಹೇಳಿ ಅದಕ್ಕೆ ಪರಿಹಾರವನ್ನು ಹುಡುಕಿನೇ ಬರ್ತಾರೆ. ಪದೇ ವಾಪಸ್ ಯಾರು ಬರೋದಿಲ್ಲ. ಇಂಥ ನಮಗೆ ನಾಯಕ ದಿಕ್ಕಿರೋದು, ನಮ್ಗೆ ಇಂತಹ ನಾಯಕರು ಸಿಕ್ಕಿರೋದು ನಮ್ಮ ಒಳ್ಳೆ ಅದೃಷ್ಟ. ನಾವು ಮತ್ತೆ ಒಂದು ಸಲ KH ಮುನಿಯಪ್ಪ ಸಾಹೇಬರಿಗೆ ನಮ್ಮ ಕಡೆಯಿಂದ ಬೇಡಿಕೊಳ್ಳೋದು ಏನಂತಂದ್ರೆ, ತಾವು ಮತ್ತೆ ನಮ್ಮ ಕೋಲಾರ್ಗೆ ಬಂದು ಇರಬೇಕು, ಒಂದು ಸಲ MP ಮತ್ತೆ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬಹಳ ಇಷ್ಟ ಇದೆ. ನಾವೆಲ್ಲ ಸಮಾಜದವರು ನಿಮ್ಮ ಜೊತೆಯಲ್ಲಿದ್ದೇವೆ, ನಿಮಗೆ ಸಹಕಾರ ಕೊಡ್ತೇವೆ ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡುತ್ತೇನೆ. ನಮಸ್ಕಾರ. ಬಹಳ ಸಂತೋಷ, ಹೇಳಕ್ಕೂ ಸಂತೋಷ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದು ಆಗಲಿ. ಡೆಲ್ಲಿ ಹೈಕಮಾಂಡ್ ಅವರು ಅವರಿಬ್ಬರನ್ನು ಕರೆಸಿ ಈ ಗೊಂದಲವನ್ನ ಸ್ಟಾಪ್ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಈಗಾಗಲೇ AICC ಅಧ್ಯಕ್ಷರಿಗೆ ತಿಳಿಸಿ ಬಂದಿದ್ದೇನೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಅಲ್ಲಿ ಕೂಡ ವಿಷಯವನ್ನು ತಿಳಿಸಿದ್ದೇನೆ. ಏನ್ ತೀರ್ಮಾನ ಮಾಡ್ಕೊಂಡಿದ್ದೀರಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ಏನಾದರೂ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನ ಜಾರಿ ಮಾಡಲಿ, ಇಲ್ಲ ಅಂದ್ರೆ
ಇವರಿಗೆ ಶಕ್ತಿಯನ್ನು ಕೊಟ್ಟು ಮತ್ತೆ ಮುಂದುವರಿಸುವಂತ ಕೆಲಸ ಮಾಡಿ ಪಕ್ಷ ಸಂಘಟನೆ ಮತ್ತು ಸರ್ಕಾರ ಸರಿಯಾಗಿ ನಡೆಸ್ತಾ ಇದ್ದಾರೆ. 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಇಲ್ಲಿವರೆಗೂ 1,40,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಜನರು ಸಮೃದ್ಧಿಯಾಗಿದ್ದಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಆದ್ದರಿಂದ ಈ ಗೊಂದಲವನ್ನ ಪರಿಹಾರ ಆದಷ್ಟು ಬೇಗ ಮಾಡಬೇಕು ಅಂತ ಬೆಳಿಗ್ಗೆ ಕೂಡ ನಾನು ಮಾಧ್ಯಮ ಮಿತ್ರರಲ್ಲಿ ಹೇಳಿದ್ದೇನೆ. ಇದೊಂದು ಆದರೆ ಎಲ್ರಿಗೂ ಕೂಡ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಮುಂದೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮತ್ತೆ ಕಾಂಗ್ರೆಸ್ ತರಬೇಕು. ಯಾಕಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷನ ಕರ್ನಾಟಕದಲ್ಲಿ ನಂಬಿಕೊಂಡಿದ್ದಾರೆ. ಎಲ್ಲಾ ಧರ್ಮದ ಜನರು ಕೂಡ ಈ ಸಾರಿ ಓಟ್ ಹಾಕಿ ನಮಗೆ 140 ಜನ ಅಸೆಂಬ್ಲಿ ಮೆಂಬರ್ಸ್ ಮಾಡ್ಬೇಕಂದ್ರೆ ನಮ್ಮ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಕಾರ್ಯಕ್ರಮಗಳ ವೈಖರಿಯನ್ನ ನೋಡಿ ಆ ಕೆಲಸವನ್ನ ಮಾಡಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು. ಇವತ್ತು ನೀವು ಕೂಡ ಕೆಲವರು ಮುಖಂಡರ ಜೊತೆ ಸಭೆ ಮಾಡಿದ್ದೀರಿ, ಉದ್ದೇಶ ಏನು? ಇಲ್ಲ, ಹರಿಪ್ರಸಾದ್ ಅವ್ರು ಮೊದಲಿಂದ ಬಹಳ ಆಪ್ತರು. ನಾವು ಡೆಲ್ಲಿಯಲ್ಲಿ ಇದ್ದವ್ರು ಇಬ್ರು ಅವ್ರ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು, ನಾನು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರು ಹರಿಯಾಣ ಇನ್ಚಾರ್ಜ್ ಆದ್ಮೇಲೆ ಮತ್ತೆ ಇಲ್ಲಿ ಬಂದಿರಲಿಲ್ಲ. ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಯಾವಾಗೂ ಮನೆ ಕರೆದು ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ರು. ಅದಕ್ಕೆ ನಿನ್ನೆ CM ಮನೆಯಲ್ಲಿ ಸಿಕ್ಕಿದಾಗ ನೀವೆಲ್ಲ ಇಷ್ಟು ಸಾರಿ ಊಟ ತಿಂಡಿ ಎಲ್ಲ ಕೊಟ್ಟಿದ್ದೀರಿ, ಒಂದ್ಸಾರಿ ಬನ್ನಿ ಬ್ರೇಕ್ಫಾಸ್ಟ್ಗೆ ಅಂದ್ರು, ಬಂದಿದ್ರು. ಬ್ರೇಕ್ಫಾಸ್ಟ್ ಅಲ್ಲಿ ಕೂಡ ನಾವು ಏನು ರಾಜಕೀಯ ಇಷ್ಟೇ ಮಾತಾಡಿದ್ವಿ. ನಾವೆಲ್ಲ ಹೈಕಮಾಂಡ್ಗೆ ತಿಳಿಸೋಣ, ಈ ಗೊಂದಲವನ್ನ ಪರಿಹಾರ ಮಾಡಿ ಸರ್ಕಾರ ಸುಸೂತ್ರವಾಗಿ ನಡ್ಕೊಂಡು ಹೋಗುವಂಥದ್ದು ಮಾಡ್ಲಿ ಅಂತೇಳಿ ಹೇಳಿದ್ವಿ. ಬೇರೆ ಏನೂ ಇಲ್ಲ. ಒಪ್ಪಂದ ಆಗಿತ್ತು.